ಢಾಲಿ ಧನಂಜಯ್ ಅವರು ಮದುವೆ ಸಂಭ್ರಮದಲ್ಲಿದ್ದಾರೆ. ಆದರೆ ಆ ನಟಿ ಮಾತ್ರ ಕಾಣ್ತಾ ಇಲ್ಲ. ಢಾಲಿ ಹಾಗೂ ಆ ನಟಿಯ ನಡುವೆ ಇದ್ದ ಸಂಬಂಧವೇನು? ಢಾಲಿಯನ್ನು ಈ ನಟಿ ಪ್ರೀತಿಸುತ್ತಿದ್ದು ನಿಜಾನ ಹಾಗಾದರೆ? ಎಸ್, ನಟ ಢಾಲಿ ಧನಂಜಯ್ ಅವರು ಮದುವೆ ಸಂಭ್ರಮದಲ್ಲಿದ್ದಾರೆ. ಆದರೆ ಆ ನಟಿ ಮಾತ್ರ ಕಾಣಿಸ್ತಾ ಇಲ್ಲ. ಢಾಲಿ ಹಾಗೂ ಆ ನಟಿಯ ನಡುವೆ ಇದ್ದ ಸಂಬಂಧವೇನು? ಢಾಲಿಯನ್ನ ಈ ನಟಿ ಪ್ರೀತಿ ಮಾಡ್ತಾ ಇದ್ದುದು ನಿಜಾನ ಹಾಗಾದ್ರೆ? ಪ್ರಾಣ ಸ್ನೇಹಿತೆ ಅಂದುಕೊಂಡಿದ್ದ ನಟಿ ಢಾಲಿ ಮದುವೆಗೆ ಗೈರಾಗಿರುವುದು ಯಾಕೆ? ಎಲ್ಲ ಸಿನಿಮಾ ಪ್ರಮೋಷನಲ್ಲೂ ಜೊತೆಗಿರ್ತಿದ್ದಂತಹ ನಟಿ. ಹಾಗಾದರೆ ಆ ನಟಿ ಯಾರು? ಎಸ್, ಇವತ್ತು ಮತ್ತೆ ನಾಳೆ ನಟ ರಾಕ್ಷಸ ಢಾಲಿ ಧನಂಜಯ್ ಅವರ ಮದುವೆ ಮೈಸೂರಿನಲ್ಲಿ ನಡೀತಾ ಇರುವಂತಹದ್ದು. ಡಾಕ್ಟರ್ ಧನ್ಯತಾ ಅವರ ಜೊತೆಗೆ ಹಸೆಮಣೆಯನ್ನು ಢಾಲಿ ಧನಂಜಯ್ ಅವರು ಏರ್ತಿರುವಂತಹದ್ದು. ಇಲ್ಲಿ ನಟ ಢಾಲಿ ಧನಂಜಯ್ ಅವರ ಜೊತೆ ಯಾವಾಗಲೂ ಕೂಡ, ಯಾವ ಸಿನಿಮಾದಲ್ಲೂ ಕೂಡ, ಅಂದರೆ ಪ್ರತಿ ಸಿನಿಮಾದಲ್ಲೂ ಕೂಡ ಆ ನಟಿ ಕಾಣಿಸ್ಕೊಳ್ತಾ ಇದ್ರು. ಜೊತೆಗೆ ಎಲ್ಲ ಸಿನಿಮಾ ಪ್ರಮೋಷನಲ್ಲೂ ಕೂಡ ಢಾಲಿ ಧನಂಜಯ್ ಅವರ ಜೊತೆ ಯಾವಾಗಲೂ ಕೂಡ ಇರ್ತಾಯಿದ್ರು. ಆದರೆ ಇವತ್ತು ಢಾಲಿ ಧನಂಜಯ್ ಅವರ ಮದುವೆ ಮೈಸೂರಿನಲ್ಲಿ ನಡೀತಾ ಇದೆ. ಈ ಮದುವೆಗೆ ಆ ನಟಿ ಕಾಣ್ತಾ ಇಲ್ಲ. ಯಾರು ಹಾಗಾದರೆ ಆ ನಟಿ? ಯಾವ ಕಾರಣಕ್ಕೋಸ್ಕರ ಆ ನಟಿ ಢಾಲಿ ಧನಂಜಯ್ ಅವರ ಮದುವೆಗೆ ಹೋಗಿಲ್ಲ? ಢಾಲಿ ಮದುವೆಯಲ್ಲಿ ಎಲ್ಲೂ ಕಾಣಿಸಿಕೊಳ್ಳದ ಆ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಹೀಗಂತ ಪೋಸ್ಟ್ ಕೂಡ ಹಾಕಿದ್ದಾರೆ. ಹಾಗಾದರೆ ಆ ನಟಿ ಈ ರೀತಿ ಪೋಸ್ಟ್ ಹಾಕಿದ್ಯಾಕೆ? ಎಸ್, ಅಮೃತಾ ಅಯ್ಯಂಗಾರ್ ಢಾಲಿ ಮದುವೆಯಿಂದ ದೂರ ಉಳಿದಿರುವಂತಹ ನಟಿ. ಢಾಲಿ ಮೇಲೆ ಜೀವದ ಗೆಳತಿಗೇನಾದರೂ ಪ್ರೀತಿ ಇತ್ತ? ಹಾಗಿದ್ರೆ ಅಮೃತಾಗೆ ಢಾಲಿ ಮೇಲೆ ಪ್ರೀತಿ ಇತ್ತ? ಸೋಷಿಯಲ್ ಮೀಡಿಯಾದಲ್ಲಿ ಅಮೃತಾ ಬೇಸರದ ಪೋಸ್ಟ್. ಎಸ್, ನಾವಾಗಲೇ ಹೇಳಿದಂತೆ ನಟಿ ಅಮೃತಾ ಅಯ್ಯಂಗಾರ್ ಹಾಗೂ ಢಾಲಿ ಧನಂಜಯ ಇವರು ಒಂದೆರಡು ಸಿನಿಮಾಗಳಲ್ಲಿ ಜೊತೆಯಾಗಿ ನಟಿಸಿರುವಂತಹ ಜೋಡಿ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಢಾಲಿ ಧನಂಜಯ್ ಅವರು ಹಾಗೂ ಅಮೃತಾ ಅಯ್ಯಂಗಾರ್ ಇವರ ಇಬ್ಬರ ಒಂದಷ್ಟು ಫೋಟೋಸ್ಗಳು ಕೂಡ ವೈರಲ್ ಆಗ್ತಾ ಇತ್ತು. ಜೊತೆಗೆ ಒಂದಷ್ಟು ಜನರು ಕೂಡ ಅಂದ್ಕೊಂಡಿದ್ರು ಢಾಲಿ ಧನಂಜಯ್ ಅವರು ಅಮೃತಾ ಅಯ್ಯಂಗಾರ್ ಅವ್ರನ್ನ ಮದುವೆ ಆಗ್ತಾರೆ. ಈ ರೀತಿಯಾದಂತಹ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇತ್ತು. ಆದರೆ ಅದು ಸುದ್ದಿಯಾಗೇ ಇರ್ತು ವಿನಃ ಅದು ಮುಂದೆ ಹೋಗಲಿಲ್ಲ. ಮುಂದೆ ಹೋಗೋದಕ್ಕೆ ಇಬ್ಬರು ಕೂಡ ಬಿಡಲಿಲ್ಲ. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಢಾಲಿ ಧನಂಜಯ್ ಅವರ ಆಪ್ತ ಸ್ನೇಹಿತೆ ಆಗಿದ್ದಂತಹ ಅಮೃತಾ ಅಯ್ಯಂಗಾರ್ ಅವರು ಇಲ್ಲಿವರೆಗೂ ಕೂಡ ಅವರ ಮದುವೆ ಶಾಸ್ತ್ರ ಕಾರ್ಯಕ್ರಮದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಯಾಕೆ? ಜೊತೆಗೆ ಅಮೃತಾ ಅಯ್ಯಂಗಾರ್ ಅವರು ಕೂಡ ಒಂದು ಬೇಸರದ ಪೋಸ್ಟನ್ನು ಕೂಡ ಹಾಕಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಆ ಪೋಸ್ಟನ್ನು ನೋಡಿದಂತಹ ಪ್ರತಿಯೊಬ್ಬರೂ ಕೂಡ ಅಮೃತಾ ಅಯ್ಯಂಗಾರ್ ಅವರು ಢಾಲಿ ಧನಂಜಯ್ ಅವ್ರನ್ನ ಏನಾದರೂ ಪ್ರೀತಿ ಮಾಡ್ತಾ ಇದ್ರಾ, ಅಂದರೆ ಅವರನ್ನ ಮದುವೆ ಆಗಬೇಕು ಅಂತ ಏನಾದರೂ ಕನಸನ್ನು ಕೂಡ ಇಟ್ಕೊಂಡಿದ್ರಾ? ಸೊ ಆ ಪೋಸ್ಟ್ ಈಗ ಒಂದಷ್ಟು ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಅಂದರೆ ವಿವಾದ ಅನ್ನೋದಕ್ಕಿಂತ ಒಂದಷ್ಟು ನಾನಾ ರೀತಿಯ ಹ್ಯಾಂಗಲ್ಗಳನ್ನು ಪಡೆದುಕೊಳ್ಳುವಂತಹ ಒಂದಷ್ಟು ಆ ರೀತಿಯಾಗಿ ಇರುವಂತಹ ಒಂದಷ್ಟು ವಿಚಾರಗಳು ಆ ಪೋಸ್ಟ್ನಲ್ಲಿ ಇರುವಂತಹದ್ದು. ಸೊ ಸದ್ಯಕ್ಕೆ ಇವತ್ತು ಮತ್ತು ನಾಳೆ ಢಾಲಿ ಧನಂಜಯ್ ಅವರ ಮದುವೆ ನಡೀತಾ ಇರುವಂತಹದ್ದು. ಈಗಾಗಲೇ ಡಾಕ್ಟರ್ ಧನ್ಯತಾ ಅವರ ಜೊತೆ ಹಸೆಮಣೆಯನ್ನು ಹೇರಲಿಕ್ಕೆ ಢಾಲಿ ಧನಂಜಯ್ ಅವರು ಈಗ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇವತ್ತು ನಾಳೆ ತುಂಬ ಅದ್ಧೂರಿಯಾಗಿ, ಅಂದರೆ ಢಾಲಿ ಧನಂಜಯ್ ಅವರು ತುಂಬ ಸಿಂಪಲ್ಲಾಗಿ ಇರುವಂತಹ ವ್ಯಕ್ತಿ. ಅವರು ಹೇಳ್ತಾಯಿದ್ರು, ಬಡವ್ರ ಮನೆ ಮಕ್ಕಳು ಬೆಳಿಬೇಕಂಡ್ರಯ್ಯ, ಈ ರೀತಿಯಾಗಿ ಒಂದು
ಡೈಲಾಗನ್ನು ಹೊಡೆದುಕೊಂಡು ಸ್ಯಾಂಡಲ್ವುಡ್ನಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿರುವಂತಹ ನಟ ಇವತ್ತು ಸಿಂಪಲ್ಲಾಗಿ ಮದುವೆ ಆಗ್ತಾ ಇದ್ದಾರಾ ಗೊತ್ತಿಲ್ಲ. ಆದರೆ ಒಂದಷ್ಟು ಜನರು ಡಾಲಿ ಅವರ ಮದುವೆ ಆ ಫೋಟೋಸ್ಗಳನ್ನು ಅಥವಾ ಆ ಒಂದು ವಿಜೃಂಭಣೆ ವಿಡಿಯೋಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಡಾಲಿ ಧನಂಜಯ್ ಅವರು ತುಂಬ ಸಿಂಪಲ್ಲಾಗಿ ಏನು ಮದುವೆ ಆಗ್ತಿಲ್ಲ, ತುಂಬ ಅದ್ದೂರಿಯಾಗೇ ಮದುವೆ ಆಗ್ತಿದ್ದಾರೆ ಅಂತ ಹೇಳಿ ಈಗ ಪ್ರತಿಯೊಬ್ಬರು ಕೂಡ ಮಾತನಾಡ್ಕೊಳ್ತಿದ್ದಾರೆ. ಎಸ್, ಮದುವೆ ಒಂದು ಲೈಫಲ್ಲಿ ಒಂದು ಮದುವೆ ಅನ್ನೋದು ಅದೊಂದು ಎಲ್ಲೋ ಒಂದು ಕಡೆ ಅದೊಂದು ಆಡಂಬರ ಇರಲೇಬೇಕು, ಯಾಕೆಂದರೆ ಒನ್ ಟೈಮ್ ಮದುವೆ ಆಗೋದು. ಸೊ ಹಾಗಾಗಿ ಡಾಲಿ ಧನಂಜಯ್ ಅವರು ಅದಕ್ಕೆ ಹೊತ್ತನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಅವರು ಸಾಕಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿದ್ದಾರೆ, ಅಂದರೆ ನಮ್ಮ ಮದುವೆ ಯಾವ ರೀತಿಯಾಗಿರಬೇಕು, ಏನು ಎತ್ತ, ಇದು ನಾನು ಡಿಸೈಡ್ ಮಾಡಿಲ್ಲ, ಇದು ಮನೆಯವರು ಡಿಸೈಡ್ ಮಾಡಿರುವಂಥದ್ದು ಅಂತೇಳಿ ಅದಕ್ಕೆ ಸಮಜಾಯಿಷಿಯನ್ನು ಕೂಡ ಕೊಟ್ಟಿರುವಂಥದ್ದು. ಆದರೆ ಸದ್ಯಕ್ಕೆ ಏನಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಮೃತ ಅಯ್ಯಂಗಾರ್ ಅವರ ಒಂದು ಪೋಸ್ಟ್ ಇದೆಯಲ್ಲ, ಆ ಪೋಸ್ಟು ಎಲ್ಲೋ ಒಂದು ಕಡೆ ಡಾಲಿ ಧನಂಜಯ್ ಅವರು ಅಮೃತ ಅಯ್ಯಂಗಾರ್ ಅವರು ಈ ಹಿಂದೆ ಅಂದರೆ ಅವರೆಲ್ಲೂ ಕೂಡ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಎಲ್ಲೂ ಕೂಡ ಹೇಳ್ಕೊಂಡ್ರಲ್ಲ, ಜಸ್ಟ್ ಒಂದು ಒಳ್ಳೆಯ ಸ್ನೇಹಿತರು ಕೂಡ ಆಗಿದ್ದರು. ಸೊ ಆದರೆ ಇವರ ಒಂದು ಪೋಸ್ಟ್ ಇದೆಯಲ್ಲ, ಅಮೃತ ಅಯ್ಯಂಗಾರ್ ಅವರ ಇನ್ಸ್ಟಾಗ್ರಾಮಲ್ಲಿ ಹಾಕಿರುವಂಥ ಒಂದು ಪೋಸ್ಟ್ ಇದೆಯಲ್ಲ, ಅದು ಒಂದಷ್ಟು ಡಾಲಿ ಅವರ ಮೇಲೆ ಏನಾದರೂ ಇವ್ರಿಗೆ ಮದುವೆ ಆಗಬೇಕು ಅನ್ನೋ ಒಂದು ಆ ರೀತಿಯಾದಂಥ ಒಂದು ಆಲೋಚನೆ ಏನಾದರೂ ಇತ್ತಾ ಅನ್ನೋದು ಕೂಡ ಆ ಪೋಸ್ಟ್ನಲ್ಲಿ ಈಗ ವ್ಯಕ್ತವಾಗ್ತಾ ಇರುವಂತಹದ್ದು.